ಸುಭಾಷ್ ಗುತ್ತೇದಾರ್ ಇರ್ಬೋದು ಅವರ ಮಗನ ಮೇಲೆ ಒಂದು ಚಾರ್ಜ್ ಶೀಟ್ ಹಾಕಲಿಕ್ಕೆ ಸರ್ಕಾರ ಯಶಸ್ವಿಯಾಗಿದೆ. ನೋಡಿ, SIT ಯಾರ ಅಂಡರೊಳಗೆ ಬಂತು? ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಅವರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು SIT. ಹೀಗಾಗಿ SIT ಒಂದು ಚಾರ್ಜ್ ಶೀಟ್ ಹಾಕಿದೆ ಅಂತ ಹೇಳಿ ಅದೇ ಫೈನಲ್ ಅಲ್ಲ. DK ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡಿದೆ ನಾನು. ಅವರು ಹೇಳಿದರು, ಚಾರ್ಜ್ ಶೀಟ್ ಹಾಕಿದ್ದಾರೆ, ನಾಳೆ ಅಸೆಂಬ್ಲಿಯಲ್ಲಿ ನಾವು ಡಿಬೇಟ್ ಮಾಡ್ತೀವಿ. ದಟ್ ಇಸ್ ನಾಟ್ ಫೈನಲಿಟಿ. ಹಾಗೆ DK ಶಿವಕುಮಾರ್ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ ಅದಾವೆ, ಎಷ್ಟೊಂದು ಕೇಸ್ಗಳಲ್ಲಿ ಅವ್ರು ಚಾರ್ಜ್ ಶೀಟ್ ಅವ್ರ ಮೇಲೆ ಹಾಕಿದ್ದಾರೆ. ಹಂಗಾರೆ ಅದ ಫೈನಲಿಟಿನೋ? ಹೀಗಾಗಿ ಅಲ್ಲಿ ಆಳಂದದ ಮಾಜಿ MLA ಹೇಳ್ಬಿಟ್ಟಿದ್ದಾರೆ, ಅವ್ರು ಗುತ್ತೇದಾರ, ನಾ ಇದನ್ನು ಚಾಲೆಂಜ್ ಮಾಡ್ತೀನಿ, ಕುಲ್ಟಿಗೆ ಹೋಗ್ತೇನೆ ಅಂತ ಹೇಳಿ. ಅಂದರೆ ಉದ್ದೇಶಪೂರ್ವಕವಾಗಿ BJP ಮಾಜಿ ಶಾಸಕರನ್ನ ಅಲ್ಲಿ ಇನ್ವಾಲ್ವ್ ಮಾಡುವಂಥದಕ್ಕೆ ಈ ಚಾರ್ಜ್ ಶೀಟ್ ಹಾಕುವಂಥ ಕೆಲಸ, ಅದು SIT, ರಾಜ್ಯ ಸರ್ಕಾರ ಪ್ರಯೋಜಿತವಾದಂಥ ಒಂದು SIT. ಅದನ್ನು ನಾವು ನಂಬಬೇಕು. ಅದನ್ನ ಮತ್ತು ಏನು ಮನೆ ಅಪಾಯಿಂಟ್ ಮಾಡ್ಯಾರ, ಆಗಲೇ ಅವರು FIR ಹಾಕಿ ಚಾರ್ಜ್ ಶೀಟ್ ಹಾಕುವಂಥ ಪರಿಸ್ಥಿತಿ ಬಂತಂದ್ರೆ ಯಾವ ರೀತಿ ಒಂದು ಇವತ್ತು ದುಷ್ಟವಾದಂಥ ಒಂದು ಕೆಟ್ಟದಾದಂಥ ನೀತಿಯನ್ನ ರಾಜ್ಯ ಸರ್ಕಾರ ಆಚರಣೆ ಮಾಡ್ತದೆ. ಮತ್ತು ಅಲ್ಲಿ ಆಳಂದಲ್ಲಿ ಗೆದ್ದವ್ರು ಯಾರು? ಗೆದ್ದವ್ರು ಯಾರು? BR ಪಾಟೀಲ್ ಕಾಂಗ್ರೆಸ್ MLA ಗೆದ್ದರಲ್ಲಿ. ಅಲ್ಲಿ ನಾವು BJP ಸೋತೇವಿ. ಹೀಗಾಗಿ ಎಲ್ಲೆಲ್ಲಿ ಈಗ ಸೋತಿದಾರಲ್ಲ ಕಾಂಗ್ರೆಸ್ನ ಅಭ್ಯರ್ಥಿಗಳು, ಇದು ಕೋರ್ಟಲ್ಲಿ ಚಾಲೆಂಜ್ ಮಾಡ್ರಿ, ನೀವು ಇಲೆಕ್ಷನ್ ಪಿಟಿಷನ್ ಫೈಲ್ ಮಾಡ್ರಿ. ಯಾರು ಬೇಡ ಅಂತಾರ? ನಿಮ್ ನಾಳೆ ಗೆಲ್ಲುವಾಕದಲ್ಲಿ ಪ್ರೂವ್ ಮಾಡ್ರಿ ಕೋರ್ಟ್ನಲ್ಲಿ. ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ, ಕೋರ್ಟಿಗೆ ಹೋಗ್ಲಿಕ್ಕೆ ತಯಾರಿಲ್ಲ, ಅದು ನ್ಯಾಯಾಂಗದ ಮುಖಾಂತರ ಹೋರಾಟ ಮಾಡ್ಲಿಕ್ಕೆ ತಯಾರಿಲ್ಲ. ಅಂದ್ರೆ ಅದರಲ್ಲಿ ನಿಮ್ದು ಏನೂ ಇಶ್ಯೂಸ್ ಇಲ್ಲ, ಯಾವುದೇ ಒಂದು ಎವಿಡೆನ್ಸ್ ಇಲ್ಲ. ಹೀಗಾಗಿ ಕೋರ್ಟಿಗೆ ಹೋದ್ರೆ ಫೇಲ್ಯೂರ್ ಆಗ್ತದೆ ಅಂತ ಕಾರಣ ಸಲುವಾಗಿ ಸುಮ್ಮನೆ ಒಂದು ಮಿಸ್ ಪ್ರಪಗೊಂಡ ಮಾಡುವಂತ ಕೆಲಸ ರಾಹುಲ್ ಗಾಂಧಿ ಅಂಡ್ ಟೀಮ್ ಮಾಡ್ತಾ ಇದೆ. ಜನ ಇದನ್ನು ಒಪ್ತಾ ಇಲ್ಲ. ಸರ್, ಈಗ ವೇಣುಗೋಪಾಲ್ ಸುಭಾಷ್ ಗುತ್ತೇದಾರ್ ಇರ್ಬೋದು ಅವರ ಮಗನ ಮೇಲೆ ಒಂದು ಚಾರ್ಜ್ ಶೀಟ್ ಹಾಕಲಿಕ್ಕೆ ಸರ್ಕಾರ ಯಶಸ್ವಿಯಾಗಿದೆ. ನೋಡಿ, SIT ಯಾರ ಅಂಡರೊಳಗೆ ಬಂತು? ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಅವರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು SIT. ಹೀಗಾಗಿ SIT ಒಂದು ಚಾರ್ಜ್ ಶೀಟ್ ಹಾಕಿದೆ ಅಂತ ಹೇಳಿ ಅದೇ ಫೈನಲ್ ಅಲ್ಲ. DK ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡಿದೆ ನಾನು. ಅವರು ಹೇಳಿದರು, ಚಾರ್ಜ್ ಶೀಟ್ ಹಾಕಿದ್ದಾರೆ, ನಾಳೆ ಅಸೆಂಬ್ಲಿಯಲ್ಲಿ ನಾವು ಡಿಬೇಟ್ ಮಾಡ್ತೀವಿ. ದಟ್ ಇಸ್ ನಾಟ್ ಫೈನಲಿಟಿ. ಹಾಗೆ DK ಶಿವಕುಮಾರ್ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ ಅದಾವೆ, ಎಷ್ಟೊಂದು ಕೇಸ್ಗಳಲ್ಲಿ ಅವ್ರು ಚಾರ್ಜ್ ಶೀಟ್ ಅವ್ರ ಮೇಲೆ ಹಾಕಿದ್ದಾರೆ. ಹಂಗಾರೆ ಅದ ಫೈನಲಿಟಿನೋ? ಹೀಗಾಗಿ ಅಲ್ಲಿ ಆಳಂದದ ಮಾಜಿ MLA ಹೇಳ್ಬಿಟ್ಟಿದ್ದಾರೆ, ಅವ್ರು ಗುತ್ತೇದಾರ, ನಾ ಇದನ್ನು ಚಾಲೆಂಜ್ ಮಾಡ್ತೀನಿ, ಕುಲ್ಟಿಗೆ ಹೋಗ್ತೇನೆ ಅಂತ ಹೇಳಿ. ಅಂದ್ರೆ ಉದ್ದೇಶಪೂರ್ವಕವಾಗಿ BJP ಮಾಜಿ ಶಾಸಕರನ್ನ ಅಲ್ಲಿ ಇನ್ವಾಲ್ವ್ ಮಾಡುವಂಥದಕ್ಕೆ ಈ ಚಾರ್ಜ್ ಶೀಟ್ ಹಾಕುವಂಥ ಕೆಲಸ, ಅದು SIT, ರಾಜ್ಯ ಸರ್ಕಾರ ಪ್ರಯೋಜಿತವಾದಂಥ ಒಂದು SIT. ಅದನ್ನ ನಾವು ನಂಬಬೇಕು. ಅದನ್ನ ಮತ್ತು ಏನು ಮನೆ ಅಪಾಯಿಂಟ್ ಮಾಡ್ಯಾರ, ಆಗಲೇ ಅವರು FIR ಹಾಕಿ ಚಾರ್ಜ್ ಶೀಟ್ ಹಾಕುವಂಥ ಪರಿಸ್ಥಿತಿ ಬಂತಂದ್ರೆ ಯಾವ ರೀತಿ ಒಂದು ಇವತ್ತು ದುಷ್ಟವಾದಂಥ ಒಂದು ಕೆಟ್ಟದಾದಂಥ ನೀತಿಯನ್ನ ರಾಜ್ಯ ಸರ್ಕಾರ ಆಚರಣೆ ಮಾಡ್ತದೆ. ಮತ್ತು ಅಲ್ಲಿ ಆಳಂದಲ್ಲಿ ಗೆದ್ದವ್ರು ಯಾರು? ಗೆದ್ದವ್ರು ಯಾರು? BR ಪಾಟೀಲ್ ಕಾಂಗ್ರೆಸ್ MLA ಗೆದ್ದರಲ್ಲಿ. ಅಲ್ಲಿ ನಾವು BJP ಸೋತೇವಿ. ಹೀಗಾಗಿ ಎಲ್ಲೆಲ್ಲಿ ಈಗ ಸೋತಿದಾರಲ್ಲ ಕಾಂಗ್ರೆಸ್ನ ಅಭ್ಯರ್ಥಿಗಳು, ಇದು ಕೋರ್ಟಲ್ಲಿ ಚಾಲೆಂಜ್ ಮಾಡ್ರಿ, ನೀವು ಇಲೆಕ್ಷನ್ ಪಿಟಿಷನ್ ಫೈಲ್ ಮಾಡ್ರಿ. ಯಾರು ಬೇಡ ಅಂತಾರ? ನಿಮ್ ನಾಳೆ ಗೆಲ್ಲುವಾಕದಲ್ಲಿ ಪ್ರೂವ್ ಮಾಡ್ರಿ ಕೋರ್ಟ್ನಲ್ಲಿ. ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ, ಕೋರ್ಟಿಗೆ ಹೋಗ್ಲಿಕ್ಕೆ ತಯಾರಿಲ್ಲ, ಅದು ನ್ಯಾಯಾಂಗದ ಮುಖಾಂತರ ಹೋರಾಟ ಮಾಡ್ಲಿಕ್ಕೆ ತಯಾರಿಲ್ಲ. ಅಂದ್ರೆ ಅದರಲ್ಲಿ ನಿಮ್ದು ಏನೂ ಇಶ್ಯೂಸ್ ಇಲ್ಲ, ಯಾವುದೇ ಒಂದು ಎವಿಡೆನ್ಸ್ ಇಲ್ಲ. ಹೀಗಾಗಿ ಕೋರ್ಟಿಗೆ ಹೋದ್ರೆ ಫೇಲ್ಯೂರ್ ಆಗ್ತದೆ ಅಂತ ಕಾರಣ ಸಲುವಾಗಿ ಸುಮ್ಮನೆ ಒಂದು ಮಿಸ್ ಪ್ರಪಗೊಂಡ ಮಾಡುವಂತ ಕೆಲಸ ರಾಹುಲ್ ಗಾಂಧಿ ಅಂಡ್ ಟೀಮ್ ಮಾಡ್ತಾ ಇದೆ. ಜನ ಇದನ್ನು ಒಪ್ತಾ ಇಲ್ಲ. ಸರ್, ಈಗ ವೇಣುಗೋಪಾಲ್